ಸಿಂಡ್ರಲ್ಲ, ಕಮ್ ಕಮ್ ಕಮ್. ಹಾ, ಇವತ್ ನಡೆದಿರೋ ಘಟನೆಯಿಂದ ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಶಿವಾನಿ, ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಣೆ. ಯಾವ ದಾರಿ ಬಗ್ಗೆ ಮಾತಾಡ್ತಿದ್ಯಾ ಅಜ್ಜಿ? ಮನ್ಸು ಹೇಳೋ ದಾರಿಲೇ ಈ ಶಿವಾನಿ ನಡೆಯೋದು. ಮನ್ಸಿಗಿಂತ ಒಳ್ಳೆ ಗುರು ಯಾರು ಇಲ್ಲ ಅಲ್ವಾ ಅಜ್ಜಿ? ಏಯ್, ಮನಸ್ಸು ಒಳ್ಳೇದಿದ್ರೆ ದಾರಿ ತೋರಿಸೋ ಗುರುನು ಒಳ್ಳೆ ದಾರಿ ತೋರಿಸ್ತಾನೆ. ಕಳ್ಳ ಮನಸ್ಸಿದ್ರೆ ಅದೇ ದಾರಿ ತೋರಿಸೋ ಗುರುನು ಹಳ್ಳ ಹಿಡಿಸ್ತಾನೆ. ಇದನ್ ತಿಳ್ಕೊ. ಹಾ, ನೀನ್ ಹೇಳ್ತಾ ಇರೋದೇನೋ ನಿಜ ಅಜ್ಜಿ. ನನ್ಗೆ ನನ್ನ ಭಾವನ್ ಕಂಡ್ರೆ ಇಷ್ಟ ನಿಜ. ಆದ್ರೆ ನನ್ನ ಲಿಮಿಟ್ಸ್ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆವತ್ತು ನೀನೇ ಹೇಳ್ದೆ ತಾನೇ ನನ್ನ ಕೈಯಿಂದ ಭಾವನಿಗೆ ಸರ ಕೊಡಲ್ಲ ಅಂತ. ಈಗ್ಲೂ ನಾನೆಲ್ಲಿ ನನ್ನ ಕೈಯಾರೆ ಭಾವನ್ ಚೈನ್ ಕೊಟ್ಟೆ ಹೇಳು? ಸುರ್ಬಿ ತಾನೆ ಭಾವನ್ ಕೊರಳಿಗೆ ಚೈನ್ ಹಾಕಿದ್ದು. ಏನೋ ನಾನೇ ಡೈರೆಕ್ಟ್ ಆಗಿ ಭಾವನ್ ಹತ್ರ ಹೋಗಿ ಅವನಿಗೆ ಗಿಫ್ಟ್ ಕೊಟ್ಟು ಅವನ ಕೊರಳಿಗೆ ಚೈನ್ ಹಾಕಿದ್ರೆ ಅದು ತಪ್ಪಾಗ್ತಾ ಇತ್ತು. ಆದ್ರೆ ಈಗ ನಿನ್ ದೃಷ್ಟಿಲೇ ಆಗ್ಲಿ, ಮನೆಯವ್ರ ದೃಷ್ಟಿಲೇ ಆಗ್ಲಿ, ಒಬ್ಳು ಹೆಂಡತಿ ಗಂಡನ್ ಕೊಟ್ಟಿರೋ ಗಿಫ್ಟ್. ಏಯ್, ನೀನ್ ತುಂಬಾ ಅತಿಯಾಗಿ ಆಡ್ತಾ ಇದ್ಯಾ ಕಣೆ. ಮಾಡಬೇಡ ಅಂತ ಕೆಲಸನೇ ಮಾಡ್ತಾ ಇರ್ತೀಯ. ಇದ್ಯಾಕೋ ನನಗಿಷ್ಟ ಆಗ್ತಾ ಇಲ್ಲ. ನೋಡು, ನಿನ್ನ ಇಲ್ಲಿ ಕರೆಸಿರೋ ಉದ್ದೇಶನೇ ಬೇರೆ, ನೀ ನಡ್ಕೋತಾ ಇರೋ ರೀತಿನೇ ಬೇರೆ. ಯಾಕಜ್ಜಿ ಸುಮ್ಮನೆ ಅಪ್ಸೆಟ್ ಆಗ್ತೀಯಾ? ನಾನೇನ್ ಭಾವನ ಹತ್ರ ಹೋಗಿ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ನಾನ್ ಪೇಂಟಿಂಗ್ ಮಾಡಿರೋ ಹುಡ್ಗ ನಿನ್ ತರನೇ ಇದ್ದಾನೆ ಅಂತ ಹೇಳಿದಿನ? ಇಲ್ಲ ಅಲ್ವಾ? ಇಷ್ಟಕ್ಕೂ ನಿನಗೆಲ್ಲ ವಿಷಯನೂ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ದೆ? ನೀನು ಎಲ್ರೂ ತರ ಸುರ್ಬಿ ಭಾವನ್ ಕುತ್ತಿಗೆ ಚೈನ್ ಹಾಕುವಾಗ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಈಗ ನಿನಗೆಲ್ಲ ವಿಷಯನೂ ಗೊತ್ತಲ್ವಾ, ಅದಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ಯಾ. ನಿಜ ಹೇಳ್ತೀನಿ ಅಜ್ಜಿ, ನಾನು ಯಾವುದನ್ನು ಮುಚ್ಚು ಮರೆ ಮಾಡ್ತಾ ಇಲ್ಲ. ನನಗೆ ನನ್ನ ಭಾವನ್ ಕಂಡ್ರೆ ಇಷ್ಟ ಅಷ್ಟೆ. ಆದರೆ ನೀನು ತಿಳ್ಕೊಂಡ ಹಾಗೆ ನಾನು ಹದ್ಮೀರಿ ನಡ್ಕೋತಾ ಇಲ್ಲ. ಹಾಗೊಂದು ವೇಳೆ ನನ್ನ ಮನಸ್ಸಲ್ಲಿ ಆ ಭಾವನೆ ಇದ್ದಿದ್ರೆ ನಿನ್ನಿಂದ ಎಲ್ಲ ವಿಚಾರನೂ ಮುಚ್ಚಿಡ್ತಿದ್ದೆ ಅಲ್ವಾ? ನಿಜ ಕಣೆ, ನನಗೆ ಈ ವಿಷಯ ಎಲ್ಲ ಗೊತ್ತಾದ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಕಣ್ಣಿಗೆ ನಿದ್ದೆನೇ ಬರ್ತಾ ಇಲ್ಲ. ಇದ್ಯಾವುದು ನನಗೆ ಗೊತ್ತಿರಲಿಲ್ಲ ಅಂದಿದ್ರೆ ನೆಮ್ಮದಿಯಾಗಿರ್ತಿದ್ದೆ. ಈಗೆಲ್ಲಾನು ಬಿಡಿಸಿ ಬಿಡಿಸಿ ಹೇಳಿದೀನಿ ತಾನೆ, ಇನ್ ಮುಂದೆ ನೆಮ್ಮದಿಯಾಗಿರು, ನೆಮ್ಮದಿಯಾಗಿ ಮಲ್ಕೋ. ಇಲ್ಲ ಕಣೆ, ಇದೆಲ್ಲ ನನ್ನ ತಲೆಯಿಂದ ಹೋಗ್ಬೇಕಾದ್ರೆ ನಿನಗೆ ಮದುವೆ ಆಗಬೇಕು. ಹೌದು, ನೀನ್ ಯಾಕೆ ಮದುವೆ ಮಾಡ್ಕೋಬಾರ್ದು? ಮಾಡ್ಕೊಳ್ಳೋಣ, ನಾನೆಲ್ಲಿ ಮಾಡ್ಕೊಳ್ಳಲ್ಲ ಅಂದೆ. ನೀನೇ ಒಂದ್ ಗಂಡು ಹುಡುಕು. ಆದ್ರೆ ಒಂದೇ ಒಂದ್ ಕಂಡೀಷನ್ನು, ಮದ್ವೆ ಗಂಡು ನನ್ ಭಾವನ್ ಹಾಗೆ ಚಾರ್ಮಿಂಗ್ ಆಗಿರ್ಬೇಕು.